ಈ ತರ ಪ್ರಶ್ನೆಗಳು ಕೊಟ್ಟಾಗ ನಾವು ಘಾತಾಂಕಗಳ ನಿಯಮಗಳ ಬಗ್ಗೆ ನಮ್ಗ ಐಡಿಯಾ ಇತ್ತಂದ್ರೆ ಈ ತರ ಕ್ವಶನ್ಸ್ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಾರ, 2/3 ಹೋಲ್ ಪವರ್ -2 ಕೊಟ್ಟಾರ. ಓಕೆ, ಸೊ ನಮ್ಗೆ ಬೇಸಿಕ್ ಏನ್ ಗೊತ್ತದ, ಎಕ್ಸ್ ಪವರ್ -1 ಇತ್ತಂದ್ರೆ ಏನಾಗುತ್ತದ, 1/x ಆಗುತ್ತೆ. ಓಕೆ, ಎಕ್ಸ್ ಪವರ್ -2 ಇತ್ತಂದ್ರೆ ಏನಾಗುತ್ತೆ, 1/x/2 ಆಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತದಲ್ಲ. ಓಕೆ, x/y ಹೋಲ್ ಪವರ್ -1 ಇದ್ರೆ ಏನ್ ಮಾಡ್ಬೇಕು ನಾವು, ಇದು +1 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಅಂಶ ಇದ್ದಿದ್ದು ಛೇದ ಬರಬೇಕು, ಛೇದ ಇದ್ದಿದ್ದು ಅಂಶ ಬರಬೇಕು. ಹೌದು, ಕರೆಕ್ಟ್ ಅದ. ಈಗ ನೋಡಿ, ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, ಅದಕ್ಕೆ 1 ಅಂಶ ಒಳಗಡೆ ಬಂದೈತಿ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, ಅದಕ್ಕೆ 1 ಅಂಶದಲ್ಲಿ ಬಂದದ. ಸೊ ಇಲ್ಲಿ ಏನಾಗುತ್ತೆ, x/y ಇದ್ದಿದ್ದು ಏನಾಗುತ್ತೆ, ಇದು y/x ಆಗುತ್ತೆ. ಹೋಲ್ ಪವರ್ -1 ಇದ್ದಿದ್ದು 1 ಅಷ್ಟೇ ಆಗುತ್ತೆ. ಹೌದು, ಈಗ ನಮ್ ಕ್ವಶನ್ ಒಳಗಡೆ ಏನ್ ಕೊಟ್ಟಾರೋ, 2/3 ಕೊಟ್ಟಾರ. ಓಕೆ, -2 ಇದ್ದಿದ್ದು +2 ಆಗ್ಬೇಕಾದ್ರೆ ಏನಾಗುತ್ತೆ, 3/2 ಹೋಲ್ ಪವರ್ 2 ಆಗುತ್ತೆ. ಹೌದು, 3/2 ಹೋಲ್ ಪವರ್ 2 ಅಂದ್ರೆ 3² ಯಾಕಂದ್ರ a/b ಹೋಲ್ ಪವರ್ m ಇತ್ತಂದ್ರ a/m/b/m ಈ ತರ ಘಾತಾಂಕದ ನಿಯಮ ಅಪ್ಲೈ ಆಗುತ್ತೆ. ಹೌದು, ಹ. ಈಗ 3² ಅಂದ್ರೆ 9 ಬರುತ್ತಾ, 2² ಅಂದ್ರೆ 4 ಬರುತ್ತಾ, ಇದೇ ಆನ್ಸರ್. ಓಕೆ.